ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರೆ ಆದ್ರೂ ಕೂಡ ಒತ್ತಾಯ ಕೇಳ ಬರ್ತಾ ಇದೆ. ಕುಟುಂಬದ ಒಬ್ಬರು ಸ್ಪರ್ಧೆ ಮಾಡಿ ಅಂತ ಹೇಳಿ ಕೇಳ ಬರ್ತಾ ಇದೆ ಸರ್. ಮತ್ತೇನಂತ ನಿರ್ಧಾರ ಬದಲಾವಣೆ ಇಲ್ಲಿ ಒಂದು ದೇವೇಗೌಡರು ಸಾಹೇಬ್ರಿಗಿರ್ಬೋದು, ಮಾನ್ಯ ಕುಮಾರಣ್ಣ ಅವ್ರಿಗಿರ್ಬೋದು, ನನಗಿರ್ಬೋದು, ಮೂರು ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಸ್ಗಳು ನಿಲ್ಲಬೇಕು ಅಂತಕ್ಕಂಥ ಒಂದು ಮಾತನ್ನ ಇವತ್ತೇನು ತಿಳಿಸಿದ್ದಾರೆ. ಇದು ವರಿಷ್ಠರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ ಈ ವಿಚಾರವಾಗಿ. ಮೊದಲು ಸೀಟ್ ಹಂಚಿಕೆ ವಿಚಾರ ಆಗ್ಲಿ ಅಣ್ಣ, ಆಮೇಲೆ ಕೂತ್ ಚರ್ಚೆ ಮಾಡೋಣ. ಮತ್ತೆ ಪಕ್ಷ ಸಂಘಟನೆ ವಿಚಾರವಾಗಿ ಓಡಾಟ ಶುರು ಮಾಡ್ತಾರೆ. ಯಾವ ಸ್ವರೂಪದಲ್ಲಿ ಇರುತ್ತೆ, ಹೆಂಗೆ, ಯಾವ ತರ ಅಂತ? ಈಗಾಗಲೇ ಕಳೆದ ಒಂದು ತಿಂಗಳಿಂದಾನು ನಿರಂತರವಾಗಿ ಜೆಪಿ ಭವನದಲ್ಲಿ ಪ್ರಮುಖ ಮುಖಂಡರ ಸಭೆಯನ್ನ ಎಲ್ಲಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಜೊತೆ ಈಗಾಗಲೇ ಮಾಡಾಗಿದೆ. ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾಗಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಓಡಾಟ ಕೇವಲ ಮಂಡ್ಯಲ್ಲಿ ಮಾತ್ರ ಇವತ್ತು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥದ್ದಲ್ಲ. ಇವತ್ತು 28 ಕ್ಷೇತ್ರಗಳೇನಿದೆ ಎಲ್ಲ ಕಡೆ ಕೂಡ ನಮ್ಮದೇ ಆದಂತ ಒಂದು ಶ್ರಮವನ್ನ ವಹಿಸಿ ಮತ್ತೊಮ್ಮೆ 3ನೇ ಬಾರಿ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಒಂದು ಕೊಡುಗೆ ಇರುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ.